ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ GST ಫೈಟ್ ನಡೀತಾ ಇದೆ. GST ದೊಡ್ಡ ಗಿಫ್ಟ್, ದೊಡ್ಡ ಬಂಪರ್ ಅನ್ನುವಂಥ ಮಾತುಗಳು. ಇದರ ನಡುವೆ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ, ಇದರಿಂದ ದೊಡ್ಡ ನಷ್ಟವೂ ಕೂಡ ಆಗುತ್ತೆ, ರಾಜ್ಯಕ್ಕೆ ಹೊರೆಯಾಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಕೆಲವೊಂದು ಕಡೆಗೆ ಕಾಂಗ್ರೆಸ್ ನಾಯಕರು ಇದನ್ನು ಸ್ವಾಗತ ಮಾಡ್ತಾರೆ, ಕೆಲವೊಂದು ಸಂದರ್ಭಗಳಲ್ಲಿ ಇದರಿಂದ ಹೊರೆ ಆಗುತ್ತೆ ಅಂತ ಹೇಳ್ತಾರೆ. ಖರ್ಗೆ ಅವರು ಹೇಳಿದಂಥ ಮಾತು, ನಮ್ಮ ಪ್ರಯತ್ನದಿಂದ ಇದಾಗಿದೆ ಅನ್ನುವಂಥ ಮಾತನ್ನು ಖರ್ಗೆ ಅವರು ಹೇಳಿದರು. ಈ ಮುಖಾಂತರ ಅದರ ಲಾಭವನ್ನು ಪಡೆಯಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡಿದ್ದು. ಇನ್ನು ಇಲ್ಲಿ ರಾಜ್ಯದಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಈ ಮಾತನ್ನು ಹೇಳಿದರು. ಹೌದು, ನಾವು ಮಧ್ಯದಿಂದಲೂ ಹೇಳ್ತಾ ಇದ್ವಿ ಇದಾಗಿದೆ, ಇದು ಒಳ್ಳೆಯ ನಿರ್ಧಾರ ಅಂತ. ಆದರೆ ಈಗ ಇನ್ನೊಂದು ಕಡೆಗೆ ಇಲ್ಲ ಇದು ರಾಜ್ಯಕ್ಕೆ ಹೊರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಬನ್ನಿ, ಪ್ರಿಯಾಂಕ್ ಖರ್ಗೆ ಮತ್ತು ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಮಗೆ ರಾಜ್ಯ ಸರ್ಕಾರಕ್ಕೆ 15 ಕೋಟಿ ನಮಗೆ ಕೊರತೆ ಬೀಳುತ್ತೆ. ಇದರಿಂದ ಎಷ್ಟು 15,000 ಕೋಟಿ ನಮಗೆ ಕಡಿಮೆ ಆಗುತ್ತೆ. ಇದನ್ನು ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ಕೊಡಬೇಕು. ನಮಗೆ ಯಾವುದು ಪ್ರಗತಿಪರವಾದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ GST ತೆರಿಗೆನಲ್ಲಿ. ನಮ್ಮ ಕಾಂಪನ್ಸೇಷನನ್ನು ಯಾವ ರೀತಿ ಕೊಡ್ತಾರಂತ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ. ಸೊ ಅದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ರೆ ಒಳ್ಳೆಯದಾಗುತ್ತೆ.